ವಿಜಯಲಕ್ಷ್ಮಿ ಅವರೇ ಮಾತನಾಡ್ತಾ ಇದ್ರಿ. ಈ ಒಟ್ನಲ್ಲಿ ಏನಂತಂದ್ರೆ ಒಬ್ಬ ಕನ್ನಡ ಚಿತ್ರರಂಗದ ಒಬ್ಬ ಮೇರು ನಟನಿಗೆ ಇಂಥ ಒಂದು ಪರಿಸ್ಥಿತಿ ಆಗ್ಬಿಟ್ರೆ ಯಾಕೆ ಈ ಅನ್ಯಾಯ? ಎಲ್ರಿಗೂ ಕಂಠೀರವ ಸ್ಟೇಡಿಯಂ ಅಲ್ಲಿ ಅಂಬರೀಷ್ ಅವ್ರಿಗಾಗ್ಲಿ ರಾಜಣ್ಣ ಅವ್ರಿಗಾಗ್ಲಿ ಎಲ್ಲರೂ ಗೌರವ ಇದೆ ಅದ್ರ ಬಗ್ಗೆ. ವಿಷ್ಣುವರ್ಧನ್ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ, ಯಾಕೆಂದ್ರೆ ಅವರ ಕೊಡುಗೆ ಅಷ್ಟಿದೆ. ಬಟ್ ಅವರಿಗೆ ಇಂಥ ಅನ್ಯಾಯ ಆಗಿರೋದು ಪದೇ ಪದೇ ಕೀರ್ತಿವರ್ಧನ್ ಅವರು ಹೇಳಿದ್ದಾರೆ, ನಮಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ನ್ಯಾಯ ಪಡ್ಕೊಳ್ಬೇಕಾಗಿರೋದು ಕೂಡ ಧರ್ಮ. ಇವತ್ತು ಸರ್ಕಾರ ಕೇಳಿದ್ರೆ ಸರ್ಕಾರ ಏನು ಹೇಳ್ತಾ ಅವ್ರ ಕುಟುಂಬಸ್ಥರು ಎಲ್ಲಿ ಎಷ್ಟು ಜಾಗ ಕೇಳಿದಾರೋ ನಾವು ಅಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳುತ್ತೆ. ಬಟ್ ಈ ವಿಚಾರಕ್ಕೆ ಬಂದಾಗ ರಾತ್ರೋರಾತ್ರಿ ಈ ರೀತಿ ಹೈಕೋರ್ಟಿಂದ ಸೂಚನೆ ಬಂದ ನಂತರ ಈ ಥರ ಹೊಡೆದಿರೋದು, ಇದು ಹಲವಾರು ವರ್ಷಗಳಿಂದ ಈ ತಿಕ್ಕಾಟ ಆಗ್ತಾನೇ ಇದೆ. ಸರ್ಕಾರಕ್ಕೆ ನಾವು ಅಲ್ದಿದ್ದೀವಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ಆದರೆ ಇಲ್ಲಿ ನಿಜವಾಗ್ಲೂ ಲಾಸ್ ಆಗಿರೋದು ಅಭಿಮಾನಿಗಳಿಗೆ. ಈ ಕಡೆ ಕುಟುಂಬನೂ ಜೊತೆಲಿ ನಿಲ್ತಾ ಇಲ್ಲ, ಈ ಕಡೆ ಯಾರೋ ಜೊತೆಲಿ ನಿಲ್ತಾ ಇಲ್ಲ, ಸರ್ಕಾರನೂ ಜೊತೆಲಿ ನಿಲ್ತಾ ಇಲ್ಲ, ಈಗ ಅವರ ಸ್ಮಾರಕ ಕೂಡ ಇಲ್ಲ. ನಿಜವಾಗ್ಲೂ ಲಾಸ್ ಆಗಿರೋದು ಈಗ ಅಭಿಮಾನಿಗಳಿಗೆ. ಏನು ಹೇಳ್ತೀರಿ? ಮೊದಲನೇದಾಗಿ ನಾನು ಕೇಳೋದು ಬಾಲಣ್ಣನ ವಂಶಸ್ಥರಿಗೆ ಕೇಳ್ತೀನಿ ಮ್ಯಾಮ್. ನೀವು ಒಂದು ಫಸ್ಟ್ ವಿಷ್ಣು ಸರ್ ಭಾರತೀಯಮ್ಮ ಕುತ್ಕೊಂಡು ಆ ಸ್ಟೇಡಿಯಂ ಇದನ್ನು ಕಂಠೀರವ ಅಭಿಮಾನ್ ಸ್ಟುಡಿಯೋನ ಪೂಜೆ ಮಾಡಿದ್ದು ನಾವು ನೋಡಿದ್ದೀವಿ, ಫೋಟೋದಲ್ಲಿ ನೋಡಿದ್ದೀವಿ, ಡೈರೆಕ್ಟಾಗಿ ನೋಡಿಲ್ಲ. ಅದೇ ವಿಷ್ಣು ಸರ್ ಅವ್ರಿಗೇನೆ ಅಲ್ಲಿ ಒಂದಿಷ್ಟು ಜಾಗ ಕೊಡೋಕ್ಕೆ ಮಾನವೀಯತೆ ದೃಷ್ಟಿ ಇರಲಿಲ್ವಾ ಅಂತ ಕೇಳ್ಕೊತಾ ಇದ್ದೀನಿ. ಅದನ್ನು ಪೂಜೆ ಮಾಡಿರೋ ಪುಣ್ಯಾತ್ಮ ಯಾರು ಮೇಡಮ್? ವಿಷ್ಣು ಸರ್ ಭಾರತೀಯಮ್ಮನೇ ಮಾಡಿದಾರಲ್ವಾ. ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಿಂದ ನೀವು ಪುಕ್ಸಟ್ಟೆ ಕೊಡಿ ಅಂತ ಯಾರು ಕೇಳಿಲ್ಲ. ಅಭಿಮಾನಿಗಳು 1 ರೂಪಾಯಿ ಹಾಕಿದ್ರು ಕೋಟ್ಯಾಂತರ ರೂಪಾಯಿ ಹಣ ಆಗುತ್ತೆ ಮ್ಯಾಮ್. ಅದೆಲ್ಲ ಬಿಟ್ಟು ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು 2 ಕೋಟಿಗೆ ಆಫರು ಇಟ್ಟಿದ್ದಾರೆ. ಇನ್ನು ಯಾವ ಥರ ಇವ್ರ ಹತ್ರ ಸೆರಗೊಡ್ಡಿ ಬೇಡಬೇಕು? ಯಾವ ಥರ ನಾವು ಕೆಟ್ಟ ಮಾತು ನಿನ್ನೆ ಮೊದಲನೇದಾಗಿ ಸಾರಿ ಕೇಳ್ತೀನಿ, ನಾನು ತುಂಬ ಕೆಟ್ಟದಾಗ ಮಾತಾಡಿದೆ. ಯಾಕೆಂದರೆ ನನಗೆ ಅಲ್ಲಿ ನಾಯಿಗಳು ಬಿದ್ದು ಉಳ್ಳಾಡ್ತಿತ್ತು ಮ್ಯಾಮ್. ಆ ಸಂಕಟ ನಮಗೆ ಅಟ್ಲೀಸ್ಟ್ ಹೊರಗಡೆಯಿಂದನಾದರೂ ಕೈ ಮುಕ್ಕೊಂಡು ಹೋಗ್ತಾ ಇದ್ವಿ. ಬಟ್ ಆ ಕ್ಷಣಕ್ಕೆ ನನಗೆ ತೋಚಲಿಲ್ಲ, ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಯಾಕೆಂದರೆ ದುರಂತ ಕಥೆನೇ. ನಾನು ಕೇಳೋದು ಇದೇ ಬಾಲಣ್ಣನ ವಂಶಸ್ಥರಿಗೆ, ನಿಮಗೆ ಅಟ್ಲೀಸ್ಟ್ ಜಾಸ್ತಿ ಕೇಳಿಲ್ಲ, 10 ಕುಂಟೆ ನೀವು ದುಡ್ಡೇ ತೊಗೊಂಡು ಕೊಡ್ರಪ್ಪ, ದುಡ್ಡೇ ತೊಗೊಂಡು ಕೊಡ್ಬೋದಿತ್ತು. ಹೋಗ್ಲಿ ಕೋರ್ಟಿಂದ ಆರ್ಡ್ರ್ ಬಂತಲ್ವ, ರಾತ್ರಿ ಹೊಡೆಯೋ ಅಂಥ ಪ್ರಮೇಯ ಏನಿತ್ತು? ನಿಮ್ಮದು ತಪ್ಪಿಲ್ಲ ಅಂದಿದ್ರೆ ರಾತ್ರಿ ಹೊಡಿತಾ ಇರಲಿಲ್ಲ, ನೀವು ಬೆಳಗ್ಗೆನೇ ಹೊಡಿತಾ ಇದ್ರು. ರಾಜರಾಷ್ಟ್ರವಾಗಿ ಫೇಸ್ ಟು ಫೇಸ್ ಮಾಡಬೇಕು ಮೇಡಮ್. ರಾತ್ರಿ ಕದ್ದು ಮಾಡಿದ್ದು ಕಳ್ತನದ ಕೆಲಸ. ಜನವರಿಲಿ ಆರ್ಡರ್ ಆಗಿದೆ ಮೇಡಮ್, ಅದು ಜನವರಿಲಿ ಆರ್ಡರ್ ಆಗಿದೆ ಅಂತಾರೆ. ಆಗಸ್ಟ್ ಯಾಕೆ ಹೊಡಿಬೇಕಾಯ್ತು ಮೇಡಮ್? ಜನವರಿಗೆ ಬಂದಿರೋದು ತಿಂಗಳಲ್ಲಿ ಅವ್ರಿಗೆ 75ನೇ ಅಟ್ಲೀಸ್ಟ್ ಅದಕ್ಕಾದ್ರೂ ಬಿಟ್ಟಿದ್ರೆ ಒಂದು ಖುಷಿ ಪಡ್ತಾ ಇದ್ವಿ. 75ನೇ ವರ್ಷ ಮಾಡಿದ್ವಿ ಮಾಡಿ ತಗೋಬೋದಿತ್ತು. ನಿಮ್ಗೆ ಅಂತರ ಇಷ್ಟು ನಮ್ಗೆ ಇವತ್ತಿನ ಬೆಲೆ ಏನಿದೆ ಬಿಟ್ಕೊಡ್ತೀವಿ. ಇವತ್ತು ಕೂಡ ನಾವು ಅದನ್ನೇ ಕೇಳ್ತೀವಿ ಮೇಡಮ್. ಇವತ್ತು ಬಂದು ಸರ್ಕಾರ ಒಂದು ಯಾರನ್ನ ಮಾಡಲಿ, ಅಧಿಕಾರಿಗಳನ್ನ ಸೂಚನೆ ಮಾಡಿ ಅದಕ್ಕೆ ಏನು ಜಾಗಕ್ಕೆ ಅಮೌಂಟ್ ನ ಒಂದು ಅಕೌಂಟ್ ಮೂತ್ರ ಕೊಡ್ಲಿ, ಅದೊಂದು ಅಕೌಂಟ್ ಅನೌನ್ಸ್ ಮಾಡಲಿ. ನಮಗೆ ಅಭಿಮಾನಿಗಳೇ ಅಕೌಂಟ್ ದುಡ್ಡು ಹಾಕ್ತಾರೆ, ಅಕೌಂಟ್ ದುಡ್ಡು ಆದ್ಮೇಲೆ ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ ಮೇಡಮ್. ಅವರು ನಮ್ಮ ಬೇಡಿಕೆ ಇದೆ. ಇವಾಗ ಅಭಿಮಾನಿಗಳು ಪರ್ಚೇಸ್ ಮಾಡ್ತಾರ ಜಾಗನ ಅಭಿಮಾನಿಗಳಿಗೆ ಕೊಡ್ಲಿ. ಕುಟುಂಬದವರಿಗೆ ಇವಾಗ ಅವ್ರಿಗೆ ವಿಷ್ಣು ಸರ್ಗೆ ಇಷ್ಟ ಆಯ್ತು, ಮೈಸೂರಲ್ಲಿ ನೀವು ಮಾಡಿದ್ದೀರಾ, ಇದನ್ನ ಬೇಡ ಅಂತ ಹೇಳೋ ಅಂತ ಕ್ರೂರತ್ವ ಬೇಡ ಅನಿಸ್ತಿತ್ತು ಅನಿಸುತ್ತೆ. ಎಷ್ಟೋ ವಿಡಿಯೋಗಳಲ್ಲಿ ನಾವು ಅಲ್ಲಿಗೆ ಬರಲ್ಲ ಬೇಡ ಅಂತಲೇ ಹೇಳಿದ್ದಾರೆ. ಅವರು ಬೈಕೊಂಡ್ರು ಪರವಾಗಿಲ್ಲ, ಆ ಮಾತು ಬೇಡ ಆಗಿತ್ತು. ನಮ್ಗಿಲ್ಲಿ ಕೊಟ್ಟಿದ್ದೀರಾ, ಅಲ್ಲಿ ಅಟ್ಲೀಸ್ಟ್ ನಿಮ್ಮ ಇಷ್ಟ. ಇದೇ ಕೋರ್ಟ್ ಕೇಳುತ್ತೆ. ನಮ್ಮ ವೀರಕಪುತ್ರ ಶ್ರೀನಿವಾಸ್ ಸರ್ ಹೋದರೆ 8 ವರ್ಷ 9 ವರ್ಷ ಕೇಸ್ ನಡೆಸಿದ್ರೆ ಹೇಳ್ತಾರೆ ಅಭಿಮಾನಿಗಳು ಇದಕ್ಕೆ ಹೊಣೆ ಅಲ್ಲ. ನಾನು ಕೇಳ್ತಾ ಇರೋದು ಮ್ಯಾಮ್, ಅಭಿಮಾನಿಗಳು ಹೊಣೆ ಇಲ್ಲ ಅಂದರೆ ಬರೀ ಫ್ಯಾಮಿಲಿ ಮಾತ್ರ ಸೇರಿಕೊಂಡು ವಿಷ್ಣುವರ್ಧನ ಆಗಿಬಿಟ್ರೆ ಅಭಿಮಾನಿಗಳೆಲ್ಲ ಸೇರಿ ವಿಷ್ಣುವರ್ಧನ ಮಾಡಿದ್ರೆ ಮೇಡಮ್. ನಾಗರಾವ್ ಪಿಕ್ಚರ್ ಅವ್ರು ಮಾಡಿದಾಗ ಅಭಿಮಾನಿಗಳು ಇಷ್ಟಪಟ್ಟಿದ್ದಕ್ಕೆ ವಿಷ್ಣುವರ್ಧನ ಆಗಿ ಅವರು ಉಳ್ಕೊಂಡಿದ್ದು. ಅವ್ರ ಅಭಿಮಾನಿಗಳನ್ನ ಅಷ್ಟೇ ಪ್ರೀತಿಸೋರು ವಿಷ್ಣು ಸರ್. ಅಭಿಮಾನಿಗಳನ್ನ ಅವ್ರು ಯಾವತ್ತೂ ಹಿಂಗೆ ಇಷ್ಟು ಹೀನಾಯನವಾಗಿ ನಡ್ಕೋತಾ ಇರಲಿಲ್ಲ. ಅವ್ರು ಯಾವತ್ತೂ ಇಲ್ಲಿಟ್ಕೊಂಡು ಪೂಜೆ ಮಾಡಿದ್ದಾರೆ ಅಭಿಮಾನಿಗಳು. ಅದಕ್ಕೆ ನಮ್ಗೆ ನಾನು ಅವ್ರು ನೋಡಿಲ್ಲ. ನಾವು 3ನೇ ಕ್ಲಾಸಿಂದನೇ ಚಿಕ್ಕ ಮಕ್ಕಳಿಂದನೇ ಅಭಿಮಾನ ಅಂದರೆ ಅವ್ರ ಮಾತು. ಅವರು ಒಂದು ಹೆಣ್ಣನ್ನು ಭಾರತೀಯಮ್ಮನಾಗಲಿ ಹೋಗಿ ಬನ್ನಿ ಅನ್ನೋರು. ಪ್ರತಿಯೊಂದು ಹೆಣ್ಣಿಗಾಗಲಿ ಗಂಡಿಗಾಗಲಿ ಅವರು ತುಂಬ ರೆಸ್ಪೆಕ್ಟ್ ಮಾಡೋರು. ಅಂಥ ಒಂದು ಮೇರು ನಟ, 200 ಚಿತ್ರಗಳನ್ನು ಮಾಡಿದಂಥ ಒಂದು ನಟ, ಯಾರಿಗೂ ಒಂದು ಕೆಟ್ಟ ಕನಸಲ್ಲೂ ಕೆಟ್ಟದ್ದು ಬಯಸಿಲ್ಲ. ಅಂಥವರಿಗೆ ಇದೇ ಬಾಲಣ್ಣನ ವಂಶಸ್ಥರು ಅವರೇ ಪೂಜೆ ಮಾಡಿದ್ದಾರೆ. 10 ಕುಂಟೆ ಕೊಟ್ಟಿದ್ರೆ ಏನಾಗ್ಬಿಡ್ತಾಯಿತ್ತು? ನೀವು ರಾತ್ರಿ ಕಳ್ಳರು ಥರ ಶನಿವಾರ ರಜಾ ಭಾನುವಾರ ರಜಾ, ನೀವು ಶುಕ್ರವಾರ ಹಬ್ಬದ ದಿವಸ ಹಿಂದಿನ ದಿವಸ ನೀವು ರಾತ್ರಿ 12 ಗಂಟೆಗೆ ಕರೆಸ್ಕೊಂಡು 3 ಗಂಟೆಗೆ ನೀವು ಹೊಡೆದಾಕಿದ್ದೀರಾ ಅಂದರೆ ನಿಮ್ಮ ಮನಸ್ಥಿತಿ ಯಾವ ಥರ ಇದೆ ಅಂತ ಇದನ್ನು ಹೇಳಿ ಅಟ್ಲೀಸ್ಟ್ ಒಂದು ನೋಟಿಸ್ ಹಾಕಿದರೆ ನಾವೇನಾದ್ರು ಏನಾದ್ರು ಅದಕ್ಕೆ ನಿಮ್ಗೆ ದುಡ್ಡು ಬೇಕಿತ್ತ ಕೇಳಿದರೆ ಕೊಡ್ತಾ ಇದ್ವಲ್ಲ ಮೇಡಮ್. ಬಟ್ ಇದು ಅಂಥದ್ದು ಏನಿತ್ತು? 75ನೇ ವರ್ಷಕ್ಕಾದರೂ ನೀವು ಬಿಡ್ತಾ ಇದ್ರಾ? ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಶ್ರೀನಿವಾಸರು ಎಲ್ಲ ರೆಡಿ ಮಾಡಿದರು ಮೇಡಮ್. ಇವರು ಇದೇ ಎಸ್ ನಾರಾಯಣ್ ಸರ್ನು ಮತ್ತು ರಾಜೇಂದ್ರ ಸಿಂಗ್ ಬಾಬು ಸರ್ನ ಕರ್ಕೊಂಡು ಮೈಸೂರು ಅರಮನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಮೃತ ಮಹೋತ್ಸವ ಮಾಡಬೇಕು ಅಂತ ತುಂಬ ಶ್ರಮ ಹಾಕಿದ್ರು, ತುಂಬ ಕನಸುಗಳು ಇಟ್ಕೊಂಡಿದ್ರು. ಅದಕ್ಕೆ ಕುಟುಂಬ
ಒಂದು ಬಂದು ನಮಗೆ ಜೊತೆ ಆಗಿದ್ರೆ ಅದ್ರ ಲೆವೆಲೇ ಬೇರೆ ಇರ್ತಾಯಿತ್ತು. ಇಲ್ಲಿ ಹೋಗ್ತದೆ ಅಂತ ಗೊತ್ತಲ್ಲೂರ, ಅದಕ್ಕೆ ಯಾರು ಬರ್ತಾರೆ, ಯಾರು ಸಪೋರ್ಟ್ ಮಾಡ್ತಾರೆ? ಅವ್ರು ಏನಾದರೂ ಬಿಡಲ್ಲ, ಅವ್ರು ಉಸಿರಿರೋ ತನಕ ಓಡಾಡ್ತಾರೆ. ಅಭಿಮಾನಿಗಳು ಅಷ್ಟೇ, ಅವರು ಅಷ್ಟೇ. ಆದರೆ 75ನೇ ವರ್ಷ ಹತ್ತಿರ ಇಟ್ಕೊಂಡು ನೀವು ಇದೇ ಒಂದು ತಿಂಗಳು ಇಟ್ಕೊಂಡು ನೀವು ಈ ಥರ ಮಾಡಿದ್ರಲ್ವ, ನಿಮಗೆ ನಿಜವಾಗಿ ಮಾನವೀಯತೆ ಇದೆಯಾ ಅಂತ, ಮನುಷ್ಯ ಅಂತ ಏನು ಮಾಡಬೇಕು ಹೇಳಿ? ನಾವು ಇವಾಗಲೂ ಕೇಳ್ಕೊತಾ ಇದ್ದೀವಿ ಮೇಡಮ್, ಅಷ್ಟೇ ಜಾಗನ ನಿಮ್ಮನ್ನು ಸೆರಗೊಡ್ಡಿ ಕೇಳ್ಕೊತಾ ಇದ್ದೀವಿ. ಪ್ರತಿಯೊಬ್ಬ ಮಹಿಳಾ ಅಭಿಮಾನಿಗಳು ಅದನ್ನು ಸೆರಗೊಡ್ಡಿ ಭಿಕ್ಷೆ ಥರನೇ ಭಿಕ್ಷೆ ಹಾಕಿದ್ದೀವಿ ಅಂದ್ಕೊಳ್ಳಿ. ಆ 10 ಕುಂಟೆ ಜಾಗ ಬಿಟ್ಬಿಡಿ. ನಿಮಗೆ ಏನು ಬೇಕೋ ಅದನ್ನು ನಮ್ಮ ಅಭಿಮಾನಿಗಳಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಅದಕ್ಕೆಲ್ಲ ವಹಿಸ್ಕೋತಾರೆ. ಆದರೆ ಅಷ್ಟು ಕ್ರೂರತನ ಮೆರೆಯೋದು ಬೇಡ ಅಂತ ಕೇಳ್ಕೊತೀನಿ ಮೇಡಮ್. ಯಾಕಂದರೆ ಅವ್ರ ತಾತ ಕೂಡ ಕಲಾವಿದರಾಗೆ ಬಂದಿರೋದು, ಆ ಕಲಾವಿದರಿಗಾರ ಗೌರವ ಕೊಡ್ತಾರೆ ಅಂದರೆ ಅವರು ಈ ಜಾಗವನ್ನು ಬಿಟ್ಕೊಡ್ತಾರೆ. ಅಲ್ಲ, ಇಂಥದ್ದೊಂದು ದುರಂತ ಒಬ್ಬ ಇಷ್ಟು ದೊಡ್ಡ ನಟನಿಗೆ ನಮ್ಮ ರಾಜ್ಯದಲ್ಲಿ, ನಾವು ಕರ್ನಾಟಕದಲ್ಲಿದ್ದೀವ, ಎಲ್ಲಿದ್ದೀವಿ ಅಂದರೆ ಒಂದು ಆ ಅಂತ್ಯ ಸಂಸ್ಕಾರ ಮಾಡಿದಂಥ ಆ ಜಾಗವನ್ನು ಕೂಡ ನಾವು ನೆಲ ಸಮ ಮಾಡೋ ಅಂಥ ಮಟ್ಟಕ್ಕೆ ನಾವು ಬಂದಿದ್ದೀವಿ ಸಮಾಜದಲ್ಲಿ ಅಂತಂದ್ರೆ ನಾವು ಎಂಥ ಸಮಾಜದಲ್ಲಿದ್ದೀವಿ? ಹಣ, ಆಸ್ತಿ, ಅಂತಸ್ತು ಇದು ಎಲ್ಲಾದ್ರೂ ಮುಂದೆ ಆ ಇದಕ್ಕೂ ನಾವು ಇಷ್ಟು ಮಟ್ಟಕ್ಕೆ ಬಂದ್ಬಿಟ್ಟು ನಾವು ಯಾವ ರಾಜ್ಯದಲ್ಲಿದ್ದೀವಿ ಅನ್ನೋ ಪ್ರಶ್ನೆ ಆಗುತ್ತೆ. ಬಟ್ ಇದ್ರ ಬಗ್ಗೆ ಯಾಕೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ನನ್ನ ಪ್ರಶ್ನೆ ಏನಂದ್ರೆ ಮೇಡಮ್, ಅವರು ಫಿಲಮ್ಗಳು ಹೆಸರು ಇಟ್ಕೊಂಡು ಹೀರೋಗಳು ಮಾಡ್ತಾರೆ. ಈಗ ಚಿತ್ರರಂಗದಲ್ಲಿ ಯಜಮಾನ ಅಂತ ಹೇಳ್ಬಿಟ್ಟು ದರ್ಶನ್ ಮಾಡಿದ್ದಾರೆ, ವಿಷ್ಣುವರ್ಧನ್ ಅಂತ ಇಟ್ಕೊಂಡು ಸುದೀಪ್ ಮಾಡಿದ್ದಾರೆ. ಯಾಕೆ ಅವ್ರ ವಿಚಾರಗಳು ಯಾಕೆ ಚರ್ಚೆಗೆ ಬರೋಲ್ಲ? ಈ ವಿಚಾರದಲ್ಲಿ ಬರ್ಬೇಕು, ಅವ್ರು ಮಾತಾಡ್ಬೇಕಲ್ವಾ? ಅವ್ರು ಕಲಾವಿದರು ರಾಮಾಚಾರಿ ಅಂತ ಟ್ಯಾಟೂನೇ ಹಾಕಿಸ್ಕೊಂಡಿದ್ದಾರೆ. ಅಲ್ಲ, ಅವ್ರ ಹೆಸರು ದುಡ್ಡುಗಳು ಮಾಡ್ಕೋತಾರೆ. ಕಿಚ್ಚ ಸುದೀಪ್ ಸರ್ ಮಾತ್ರ ಓಡಾಡಿದ್ದಾರೆ, ಸುದೀಪ್ ಸರ್ ಓಡಾಡಿದ್ದಾರೆ. ಅದನ್ನ ನಾವು ಹೆಮ್ಮೆಯಿಂದ ಎಲ್ಲ ನಟರು ನಿಂತಿದ್ರೆ ಯಾರ್ಯಾರು ನಿಮ್ಗೆಲ್ಲ ಅವರು ಗೌರವ ಇದೆಯಲ್ವಾ? ಎಲ್ಲರನ್ನೂ ನೀವು ಎಲ್ಲರೂ ಪೂಜಿಸ್ತೀರಲ್ವಾ? ಒಂದು ಧ್ವನಿ ಎತ್ತಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಕುಟುಂಬದವರು ಕೈ ಜೋಡಿಸಲ್ಲ, ಸರ್ಕಾರನೂ ಸಪೋರ್ಟ್ ಮಾಡಲ್ಲ, ಅಭಿಮಾನಿಗಳೇ ಅಲ್ಲ ಅಂತಾರೆ. ಇನ್ನೇನು ಮಾಡೋದಕ್ಕಾಗುತ್ತೆ? ಹೋದ್ ಸರಿ ಸೆಪ್ಟೆಂಬರಲ್ಲಿ ಏನು ಮಾಡಿದ್ರು, ನಮ್ಮ ವೀರಕಪುತ್ರ ಶ್ರೀನಿವಾಸ್ ಸರ್ಗೆ ಇಂಜೆಕ್ಷನ್ ಆರ್ಡರ್ ತಂದ್ಬಿಟ್ರು. ಅವ್ರಿಗೂ ಫ್ಯಾಮಿಲಿ ಇದೆ ಅಲ್ವಾ ಮೇಡಮ್? ಅವ್ರನ್ನ ಏನ್ ಮಾಡ್ತಾರೆ? ಇಂಜೆಕ್ಷನ್ ಆರ್ಡರ್ ತಂದ್ರೆ ಏನ್ ಅವ್ರು ಏನ್ ಮಾಡ್ಬೇಕೋ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ನೀವು ಒಳಗೆ ಹೇಳೋದು ಅಭಿಮಾನಿಗಳೇ ಅಲ್ಲ ಅಂತ ಯಾರು ಹೇಳ್ತಾರೆ? ಕುಟುಂಬದವ್ರು ಹೇಳ್ತಾರೆ ಅಭಿಮಾನಿಗಳೇ ಅಲ್ಲ. ವೀರಕಪುತ್ರ ಶ್ರೀನಿವಾಸ್ ಯಾರು ಅಭಿಮಾನಿಗಳಂದ್ರೆ ಯಾರು? ಅವರು ಅದು ಅವ್ರನ್ನೇ ಕೇಳಕ್ ಮೇಡಮ್ ಪ್ರಶ್ನೆ, ನಮಗೂ ಗೊತ್ತಿಲ್ಲ ಅದ್ರ ವಿಚಾರದಲ್ಲಿ. ಅಭಿಮಾನಿಗಳೇ ಅಲ್ಲ ಅಂತ ಹೇಳಿದ್ಮೇಲೆ ಯಾರು ಅಭಿಮಾನಿ, ಯಾರು ಹಂಗಾದ್ರೆ? ಅಭಿಮಾನಿಗಳಂದ್ರೆ ನಾವ್ ಇವಾಗ ಹೋಗಿ ಇವಾಗ ಇವ್ರು ಹೇಳ್ತಾರೆ ದುಡ್ಡು ಮಾಡ್ತಾರೆ. ದುಡ್ಡು ಮಾಡಕ್ಕೆ ಇದೇ ಮಾಡ್ಬೇಕಾ ಮೇಡಮ್? ವೀರಕಪುತ್ರ ಶ್ರೀನಿವಾಸ್ ಸರ್ ಇದನ್ನೇ ಮಾಡ್ಬೇಕಾ ದುಡ್ಡು ಮಾಡಕ್ಕೆ? ಬೇರೆ ಹೇಗೆ ದುಡ್ಡು ಮಾಡೋದು? ಹೇಗೆ ಅವರು ಇವತ್ತಿನವರೆಗೂ ₹1 ಯಾರ ಹತ್ರನೂ ಬೇಡಿಲ್ಲ, ಇಸ್ಕೊಂಡು ಮಾಡಿಲ್ಲ ಮೇಡಮ್. ಕಟ್ಔಟ್ ಜಾತ್ರೆಗೆ ಎಲ್ಲರೂ ಮಾಡಿದ್ವಿ, ಅದ್ರ ಆಗಿರೋ ಬಡ್ಜೆಟ್ಗೂ ಅವ್ರ ಕೈಯಿಂದ ಹಾಕಿರೋದಕ್ಕೂ ಲೆಕ್ಕಾಚಾರ ಸಮೇತ ಪತ್ರಗಳು ಸಮೇತ ಕೊಡ್ತಾರೆ, ನೋಡ್ಕೊಳ್ಳಿ. ಸುಮ್ಮನೆ ದುಡ್ಡು ಮಾಡಿದ್ದಾರೆ ಅಂತ ಒಬ್ಬ ಮನುಷ್ಯನ ಯಾಕೆ ಟಾರ್ಗೆಟ್ ಮಾಡಬೇಕು? ಅಂಡರ್ ಎಸ್ಟಿಮೇಟ್ ಯಾಕೆ ಮಾಡಬೇಕು? ಅವ್ರು ಮಾಡ್ತಿರೋದು 50,000 ಆಗುತ್ತೆ ಮೇಡಮ್. ಆ ಥರ ಪ್ರತಿಮೆ ಇಡೀ ರಾಜ್ಯದಲ್ಲಿ 100 ಚಿಲ್ಲರೆ ಅವರು ಪ್ರತಿಮೆ ಇಕ್ಕಿದ್ದಾರೆ ಕೈಯಿಂದ. ಏನ್ ಹೇಳಕ್ ಇಷ್ಟಪಡ್ತೀರಿ ವಿಜಯಲಕ್ಷ್ಮಿ ಅವರು? ಯಾಕಂದ್ರೆ ನಮಗೂ ಬಹಳ ಸುದ್ದಿ ಬಂದಾಗಂತೂ ಸಿಕ್ಕಾಪಟ್ಟೆ ಒಂಥರ ಶಾಕಿಂಗ್ ಸುದ್ದಿ ಇದು. ಏನಪ್ಪಾ ಈ ತರ ನಾವು ವಿಷ್ಣುವರ್ಧನ್ ಅಂತಂದ್ರೆ ಬಹಳ ದೊಡ್ಡ ನಟ, ಅಂದ್ರೆ ತ್ರಿಮೂರ್ತಿಗಳು ಅಂತಾನೆ ಹೇಳ್ತಾ ಇದ್ದಿದ್ದು. ಅವ್ರಗಳಿಗೆ ಸಿಕ್ಕಂತ ಗೌರವ ಇವ್ರಿಗೆ ಯಾಕೆ ಸಿಕ್ಕಿಲ್ಲ? ಈಗಲೂ ಯಾಕೆ ಇಂಥ ರಾಜಕೀಯ, ಯಾಕೆ ಇಷ್ಟು ಅವಮಾನ ಅವ್ರಿಗೆ? ಅಷ್ಟು ಗೌರವ ಕಳಿಸ್ಕೊಡುವಾಗ್ಲೂ ಅವ್ರನ್ನ ಗೌರವಯುತವಾಗಿ ಕಳಿಸ್ಕೊಡ್ಲಿಲ್ಲ. ಅವಾಗ್ಲೂ ಕೂಡ ರಂಪ ರಾಧ ಅಂತ ಗಲಾಟೆಗಳಾಯ್ತು. ಈಗಲೂ ಕೂಡ ಈ ರೀತಿ ಇದು ಏನು ಅನ್ನೋದು ನೀವೇ ಹೇಳ್ಬೇಕು. ನಿನ್ನೆ ನಾವು ನ್ಯಾಯ ಕೇಳಕ್ಕೆ ಅಂತ ಹೋಗಿದ್ದು ಮೇಡಮ್. ಯಾವುದು ಹೊಡೆದಾಟ ಮಾಡಬೇಕು, ಯಾರಿಗೂ ತೊಂದರೆ ಕೊಡಬೇಕು ಅಂತಲ್ಲ. ನಮ್ಮ ಸಂಕಟ, ನಮ್ಮ ನೋವು, ನಮ್ಮ ಎದೆ ಒಳಗಡೆ ಉರಿತಾ ಇದ್ದ ಬೆಂಕಿನ ಅದು ಸ್ವಲ್ಪ. ಕೈಯಲ್ಲೂ ಟ್ಯಾಟೂ ಹಾಕ್ಸ್ಕೊಂಡಿದ್ದೀರಾ ವಿಷ್ಣು ಅಣ್ಣ? ಹೌದು ಮೇಡಮ್, ಹಾಕ್ಸ್ಕೊಂಡಿದ್ದೀನಿ, ತುಂಬ ವರ್ಷ ಆಯಿತು. ನಾವು ಹೋಗಿದ್ದು ನ್ಯಾಯ ಕೇಳಕ್ಕೆ ಅಂತ, ತಗೊಂಡೋಗ್ಬಿಟ್ಟು ಸ್ಟೇಷನಲ್ಲಿ ಲಾಕ್ ಮಾಡಿಸಿದ್ದಾರೆ. ಎಷ್ಟು ದ್ವೇಷ ಇರಬೇಕಲ್ವಾ? FIR ಮಾಡೋಕ್ಕೆಲ್ಲ ರೆಡಿ ಇದ್ರು. ಅದೇ ನಮ್ಮ ರಾಜ್ಯಾಧ್ಯಕ್ಷ ಇಲ್ಲ ಅಂದಿದ್ರೆ FIR ಆಗಿರೋದು. ಸ್ಯಾಟರ್ಡೆ ಸಂಡೇ 3 ದಿನ ಕೊಳಿಲಿ. ಕೇಸ್ ಹಾಕೋಕೆ ಏನು ಇವ್ರ ಅಪ್ಪನ ಆಸ್ತಿ ನಾವೇನಾದರೂ ತಿಂದಿದ್ದೀವ ಮೇಡಮ್? ಇಲ್ಲ ಯಾರಿಗಾದ್ರೂ ಹೊಡೆದಿದ್ದೀವ, ದರೋಡೆ ಮಾಡಿದ್ದೀವ, ಕೊಲೆ ಮಾಡಿದ್ದೀವ? ನಾವು ಕೇಳ್ತಾ ಇರೋದು ನ್ಯಾಯ ಮಾರಾಯ್ರೆ, ನ್ಯಾಯ ಕೇಳ್ತಾ ಇದ್ದೀವಿ. ನೀವು ತಪ್ಪು ಮಾಡಿದ್ದೀರಾ ಅಂತ ನಿಮ್ಮ ಮನಸ್ಸಿಗೆ ಗೊತ್ತಿದೆ. ರಾತ್ರಿ ಯಾವಾಗ ಹೊಡೆದ್ರೋ ನಿಮ್ಗೆ ಅದು ತಪ್ಪು ಅನಿಸಿರೋದಕ್ಕೆ ನೀವು ರಾತ್ರಿ ಸ್ಮಾರಕನ ಹೊಡೆದಾಕಿರೋದು. ನೀವು ತಪ್ಪಲ್ಲ ಅನಿಸಿದ್ರೆ ನಿಮಗೆ ಬೆಳಗ್ಗೆನೇ ಹೊಡಿತಾ ಇದ್ರಿ. ಮಾಡಿದ್ದೀರಲ್ವಾ ನೀವು? ಕಲಾವಿದರಾಗಿ ಒಬ್ಬ ಕಲಾವಿದ್ರ ಕುಟುಂಬಕ್ಕೆಲ್ಲ ಒಬ್ಬ ಕಲಾವಿದನಿಗೆ ಅನ್ಯಾಯ ಮಾಡಿದ್ದೀರ ನೀವು. ನಾವು ಕೇಳ್ಕೊಳ್ಳೋದಿಷ್ಟೇ. ಇವತ್ತು ನಾವು ಬೇಡ್ಕೋತಾ ಇದ್ದೀವಿ, ಸೆರಗೊಡ್ಡಿ ಬೇಡ್ಕೋತಾ ಇದ್ದೀವಿ, ದಯಮಾಡಿ ನಮಗೆ ಆ ಜಾಗನ ನೀವು ಮಾಲಾದ್ರೂ ಎಲ್ಲಾದ್ರೂ ಕಟ್ಕೊಳ್ಳಿ. ಅಷ್ಟು ಜಾಗ ಅಲ್ಲಿ ಮಾಲ್ ಕಟ್ಟೋದು ಒಂಚೂರು ಹೇಳಿ, ಒಂದು ಕ್ವಿಕ್ ಆಗಿ ಹೇಳ್ಬಿಡಿ. ಅದ್ರೇನು ಅಲ್ಲಿ ಏನೋ ಒಟ್ಟಿನಲ್ಲಿ ಡೀಲ್ ಆಗಿದೆ ಮೇಡಮ್. ಅಲ್ಲಿ ಡೀಲ್ ಆಗಿದೆ, ಯಾರಿಗೆ ಅಂತ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಮಾಲ್ ಕಟ್ಟಕ್ಕೆ ಎಲ್ಲ ತಯಾರಿಯಾಗಿದೆ.
ಆದ್ದರಿಂದ ಇಲ್ಲಿ ಇದಿದ್ರೆ ಅದು ನಮ್ಗೆ ಇವಾಗ ಸ್ಮಾರಕ ನಾವು ಪುಣ್ಯಭೂಮಿ ಅಂತೀವಿ ವಿಷ್ಣು ಸರ್ನ, ಅವ್ರಿಗೆ ಅದು ಸ್ಮಶಾನ ಆಗುತ್ತೆ. ಮಾಲ್ ಇದ್ರೆ ಪಕ್ಕದಲ್ಲಿ ಅವ್ರಿಗೆ ಸ್ಮಶಾನ, ನಮಗೆ ಪುಣ್ಯಭೂಮಿ, ನಮ್ಗೆ ಅದು ದೇವಸ್ಥಾನ, ಅವ್ರಿಗೆ ಸ್ಮಶಾನ. ಅದಕ್ಕೆ ತೊಂದರೆ ಆಗುತ್ತೆ ಅಂತ ಅವರು ಟೋಟಲಿ ತಗೊಂಡಿರ್ತಾರೆ. ನಮ್ಮ ಪ್ರಕಾರ ಈ ಪ್ರಾಪರ್ಟಿ ಆಲ್ರೆಡಿ ಸೇಲ್ ಆಗಿದೆ, ಸೇಲ್ ಆಗಿದೆ, ಒಳಗೆ ಸೇಲ್ ಆಗ್ಬಿಟ್ಟಿದೆ, ಎಲ್ಲ ಮಾತುಕತೆನೂ ಆಗೋಗಿದೆ. ಇದು ಫೈನಲ್ ಸ್ಟೇಜ್. ಸೇಲ್ ಆಗಿದೆ. ಇದು ರಾಜಕಾರಣಿಗಳು ಎಲ್ಲ ಇನ್ವಾಲ್ವ್ ಆಗಿದ್ದಾರೆ ಒಟ್ಟಿನಲ್ಲಿ. ಇದ್ರಲ್ಲಿ ಪೊಲಿಟಿಷಿಯನ್ಸ್ ಎಲ್ಲ ಸೇರ್ಕೊಂಡು ಎಲ್ಲೋ ಇನ್ವಾಲ್ವ್ ಆಗೇ ಮಾಡ್ತಾರೆ ಕೈ madam. ಸುಮ್ನೆ ಅಂತೂ ದೊಡ್ಡ ಕೈ ಮಾಡ್ತಿಲ್ಲ. ಇದೆ. ಯಾಕಂದ್ರೆ ನಾವು ಸುಮ್ಮನೆ ಹೋಗಿ ಕುತ್ಕೊಂಡಿದ್ದವ್ರನ್ನ ಅವ್ರು ನಮ್ಮ ಆನಂದ್ ಸರ್ ತಲೆ ಬುರುಡೆನೆ ತೂತಾಗಿದೆ, ಹಾಕಿ ತಳ್ಳಿದ್ದಾರೆ. ಅಂಥದ್ದೇನು ಮಾಡಿಲ್ಲಲ್ಲ ಇಲ್ಲಿ. ನಾವು ಕೂತಿದ್ದು ಕೇಳಕ್ಕೆ ಸರ್ ಕೇಳ್ತೀವಿ ಮೇಡಮ್. ವಿಷ್ಣು ಸೇನಾ ಸಮಿತಿ ಖಜಾಂಚಿ ಆನಂದ್ ಸರ್ ಇದ್ದಾರೆ, ಎಲ್ಲ ಕುತ್ಕೊಂಡು ಕೇಳ್ತಾ ಇದ್ವಿ, ತಳ್ತಾರೆ. ಇದು ಸರ್ಕಾರದ ಜವಾಬ್ದಾರಿಯ ಜೊತೆಗೆ ಕುಟುಂಬ ಮತ್ತು ಕನ್ನಡ ಚಿತ್ರರಂಗದ ಕುಟುಂಬ ಎಲ್ಲರೂ ಒಟ್ಟಿಗೆ ಧ್ವನಿಯಾಗಿ ನಿಂತು ಈ ಜಾಗನ ಉಳಿಸ್ಕೋಬೇಕು. ಖಂಡಿತ ಮೇಡಮ್, ಇದು ಖಂಡಿತ. ಇದು ಯಾವ ನಟರು ಧ್ವನಿ ಕೇವಲ ಕುಟುಂಬ ದೂಷಣೆ ಮಾಡ್ತಾ ಇಲ್ಲ ಸರ್ಕಾರ ದೂಷಣೆ ಮಾಡೋದಲ್ಲ. ರಾಜ್ಯ ಸರ್ಕಾರ, ಅವರ ಕುಟುಂಬ, ವಿಷ್ಣು ಸರ್ ಅವರ ಕುಟುಂಬ ಮತ್ತೆ ಕನ್ನಡ ಚಿತ್ರರಂಗದ ಒಂದು ಫ್ಯಾಮಿಲಿ ಇದೆಯಲ್ಲ, ಎಲ್ಲರೂ ಒಟ್ಟಾಗಿ ನಿಂತ್ಕೊಂಡು ಇದನ್ನ ಉಳಿಸ್ಕೋಬೇಕಾಗಿತ್ತು. 200 ಚಿತ್ರ ಮೇಡಮ್. ಯಾಕೆಂದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಜನರೇಷನ್ ಹೋಗಿ ನೋಡಕ್ ತೋರ್ಸಕ್ಕಾದ್ರೂ ಒಂದ್ ಜಾಗ ಬೇಕಲ್ಲ. ಇಲ್ಲಿ ಅಂತ್ಯಕ್ರಿಯೆ ಆಗಿತ್ತು ಅಂತ ಹೇಳಕ್ಕಾರ ಜಾಗ ಬೇಕಲ್ಲ. ಹೇಳಕ್ಕಾದ್ರೂ ಇಂಥ ಒಬ್ಬ ನಟ ಇದ್ರಪ್ಪ ಇಂಥವ್ರನ್ನ ಇಲ್ಲಿ ಅವರ ಕೊನೆಯ ಅಂತ್ಯ ಸಂಸ್ಕಾರ ಇಲ್ಲಿ ಮಾಡಿದ್ದಾರೆ ಅಂತ ಹೇಳಕ್ಕಾದ್ರೂ ಒಂದ್ ಜಾಗ ಉಳ್ಕೋಬೇಕಲ್ಲ ಮೇಡಮ್. ಅದನ್ನ ಈಗ ಮೈಸೂರು ಮಾಡಿರೋದು ಹೇಳಕ್ಕಾಗುತ್ತಾ ಮೇಡಮ್? ಇಲ್ಲಿ ಮೈಸೂರಲ್ಲಿ ಏನಿದೆ ಅಂತ ಹೋಗ್ಬೇಕು ಮೇಡಮ್, ಏನಿದೆ ಅಲ್ಲಿ ಏನ್ ಮಾಡಿದ್ರಂತೆ? ನೀವು ಇಷ್ಟು ಚಿತಾಭಸ್ಮ ತಗೊಂಡೋಗಿ ಇಟ್ಕೊಂಡು ನೀವು ಅಲ್ಲಿ ಸ್ಟ್ಯಾಚು ಮಾಡಿದ್ದೀರಾ, ಓಕೆ. ಅಂತ ಸ್ಟ್ಯಾಚು 100 ಕಡೆ ಇದೆ ಮ್ಯಾಮ್. ವೀರಕಪುತ್ರ ಶ್ರೀನಿವಾಸ್ ಸರ್ 100 ಮಾಡಿದ್ದಾರೆ, ತಾಲೂಕಿಗೂ ಮಾಡಕ್ ನೀವು ಆ ಭಾವನೆ ಬರಲ್ಲ ಮೇಡಮ್. ನೀವೇ ಹೋಗ್ಲಿ, ಯಾರೇ ಹೋಗ್ಲಿ, ಅಭಿಮಾನಿಗಳು ಹೋಗ್ಲಿ, ಅವ್ರ ಫ್ಯಾಮಿಲಿ ಹೋಗ್ಲಿ, ವಿತ್ ಫ್ಯಾಮಿಲಿ ಹೇಳ್ತೀನಿ, ಅಂತ್ಯಕ್ರಿಯೆ ಜಾಗ ಆಗಿರೋ ಸೆಂಟಿಮೆಂಟು ಅಲ್ಲಿ ಬರಲ್ಲ ಮೇಡಮ್. ಅಲ್ಲಿ ಬರೋ ಸ್ಟ್ಯಾಚು ಇದೆ ಅಷ್ಟೇ ಅಲ್ಲಿ. ಆದ್ರೆ ಇಲ್ಲಿರೋ ಬಾಂಧವ್ಯ ಅಲ್ಲಿಲ್ಲ. ನಮ್ಮ ಮನಸ್ಸಲ್ಲಿರೋ ಇದೇ ಲಕ್ಷ ದೀಪೋತ್ಸವ ಮಾಡಬೇಕು ಅಂತಾನೆ ಇದೇ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಸರ್ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು, ಎಲ್ಲ ಸಂಘಟನೆ ರಾಜ್ಯಾಧ್ಯಕ್ಷಗಳನ್ನ ಒಗ್ಗೂಡಿಸ್ಕೊಂಡು. ಮುಂದಿನ ನಿಮ್ಮ ನಿರ್ಧಾರ ಏನು ಗೋವಿಂದರಾಜ್ ಅವರೇ? ಮೇಡಮ್, ನಮ್ಮ ನಿರ್ಧಾರ ಇವಾಗ ಹೋರಾಟಗಾರರನ್ನೆಲ್ಲ ಜೊತೆ ತಗೊಂಡು ಚಿತ್ರರಂಗದವರು ಒಂದು ಮನವಿ ಪತ್ರ ಕೊಟ್ಟು ಈ ಜಾಗ ಉಳಿಸ್ಕೊಳ್ಬೇಕು ಮೇಡಮ್. ಆದರೆ ಬಾಲಣ್ಣ ಕುಟುಂಬ, ಅವ್ರ ತಂದೆ, ತಾತ, ಹಿರಿಯ ಕಲಾವಿದರಿಂದ ಗೌರವ ಕೊಟ್ಟು ಈ ಕಲಾವಿದರಿಗೆ ಅವಮಾನ ಮಾಡ್ದಂಗೆ ಒಂದು ಅದೇನು ಬೆಲೆ ಕಟ್ತಾರೋ ಕಟ್ಟಲಿ, ಆ ಜಾಗವನ್ನು ನಮ್ಗೆ ಕೊಡಬೇಕು ಮೇಡಮ್. ಅಷ್ಟೇ ಅವ್ರು ಕೇಳ್ತಾರೆ. ಲಾಸ್ಟ್ ಮಾತು ವಿಜಯಲಕ್ಷ್ಮಿ ಅವರೇ. ಆಮೇಲೆ ಇಷ್ಟೇ ಕೇಳ್ಕೊತಾ ಇರೋದು ಮ್ಯಾಮ್, ದಯಮಾಡಿ ನಿಮ್ಮ ಕಾಲಿಗೆ ಬಿದ್ದೇ ಕೇಳ್ಕೊತೀವಿ, ನಮಗೆ ಅಷ್ಟು ಜಾಗ ಕೊಟ್ಬಿಡಿ, ಇಂಥ ಕ್ರೂರತ್ವ ಮೆರಿಬೇಡಿ. ಯಾವ ಮನುಷ್ಯ ಬೆಳಗ್ಗೆ ಹುಟ್ಟಿರೋ ಸೂರ್ಯನೇ ಸಂಜೆ ಅಷ್ಟೊಳಗಡೆ ಇರಲ್ಲ, ಸಂಜೆ ಬಂದ ಚಂದ್ರ ಬೆಳಗ್ಗೆ ಅಷ್ಟೊಳಗಡೆ ಇರಲ್ಲ, ಅವ್ರವ್ರ ಟೈಮ್ ಬಂದಾಗ ಬರ್ತಾರೆ. ಆದರೆ ಈ ಜಾಗ ಯಾರು ಶಾಶ್ವತ ಅಲ್ಲ, ದುಡ್ಡು ಶಾಶ್ವತ ಅಲ್ಲ. ಆ ಮನುಷ್ಯನ ಆತ್ಮ ಅದು ನಮಗೆ ಅದು ಇದುವರೆಗೂ ಹೋಗಿದೆ ಅನಿಸ್ತಾ ಇರಲಿಲ್ಲ, ಬಟ್ ನೆನ್ನೆ ಸಾವಾಗಿದೆ ಅನಿಸ್ತಾ ಇದೆ ನನಗೆ. ನೆನ್ನೆ ಸತ್ತೋಗಿದ್ದಾರೆ ವಿಷ್ಣು ಸರ್ ಅಂತಾನೆ ಅನಿಸ್ತಾ ಇರೋದು ಮೇಡಮ್. ಅಷ್ಟು ಜಾಗನ ನಿಮ್ಮನ್ನ ಸೆರಗೋಟಿ ಬೇಡ್ಕೋತೀವಿ, ದಯಮಾಡಿ ಸರ್ಕಾರ ಇರ್ಬೋದು, ಕುಟುಂಬದವರು ದಯಮಾಡಿ ಇದಕ್ಕೆ ಸಹಕಾರ ಕೊಡಿ. ಮತ್ತು ನಮಗೆ ಬಾಲಣ್ಣನ ಕುಟುಂಬದವರು ಸೇರಿ ಇದಕ್ಕೆ ಅಲ್ಲಿ ಯಾವುದೇ ಮಾಲ್ ನೀವು ಆ ಕಡೆ ಎಲ್ಲಾದರೂ ಕಟ್ಕೊಳ್ಳಿ, 10 ಕುಂಟೆ ಜಾಗ ಮಾತ್ರ ಬಿಟ್ಕೊಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ. ಒಟ್ಟಾರೆಯಾಗಿ ನಿಜವಾಗ್ಲೂ ದೊಡ್ಡ ದುರಂತ ಏನು ಅಂತಂದರೆ, ಮಾನವೀಯತೆ, ಮನುಷ್ಯತ್ವ, ಮೌಲ್ಯಗಳು ಎಲ್ಲವನ್ನ ಬಿಟ್ಟು ಬದುಕ್ತಾ ಇದ್ದಾರೆ ಒಂದಷ್ಟು ಜನ ಈ ಸಮಾಜದಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ವಿಷ್ಣುವರ್ಧನ್ ರವರಂಥ ಮೇರು ನಟನ ಒಂದು ಸಮಾಧಿ ಸ್ಮಾರಕ ಏನಿತ್ತು ಅದನ್ನೇ ನೆಲಸಮ ಮಾಡುವಂಥ ಮಟ್ಟಕ್ಕೆ ಇಳಿತಾರೆ ಅಂತಂದರೆ, ಮತ್ತು ಇದ್ರ ಬಗ್ಗೆ ಯಾರು ಚಕಾರ ಎತ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಅಭಿಮಾನಿಗಳು ಅಂತ ಏನು ಹೇಳ್ತೀರಿ? ಇವತ್ತು ಯಾವುದೇ ನಟರಾಗಿರಲಿ, ರಾಜ್ಕುಮಾರ್ ಅವರಿಂದ ಹಿಡಿದು ಈಗಿನ ಯಂಗ್ಸ್ಟರ್ ಯಾರು ಬಂದಿದ್ದೀರಿ ಅವ್ರವರೆಗೂ ಕರ್ನಾಟಕದ ಅಭಿಮಾನಿಗಳು ನಿಮ್ಮನ್ನು ಮೆರೆಸಿಲ್ಲ ಅಂತಂದರೆ ಇವತ್ತು ನೀವು ಯಾರು ಆ ಹೆಸರುಗಳನ್ನು ತೊಗೊಂಡಿರೋಕ್ಕಾಗ್ತಿರ್ಲಿಲ್ಲ. ಅಭಿಮಾನಿಗಳ ಭಾವನೆಗಳಿಗೆ ಧಕ್ಕೆ ಬರದೇ ಇರೋ ಥರ ನೋಡ್ಕೊಳ್ಳಿ ಅಂತ ಮತ್ತೊಮ್ಮೆ ನಾನು ಕೂಡ ವೈಯಕ್ತಿಕವಾಗಿ ಮನವಿ ಮಾಡ್ಕೊಳ್ತೀನಿ. ಆ್ಯಂಡ್ ಇದೇನಾದರೂ ನೀವು ಆ ಜಾಗವನ್ನು ಆ ಕುಟುಂಬಸ್ಥವರು ಎಲ್ಲರೂ ಸೇರಿಕೊಂಡು ಒಂದು ಮಾತಾಡಿ ಅಭಿಮಾನಿಗಳ ಭಾವನೆಗೆ ಬೆಲೆ ಕೊಡೋದಾದರೆ ದಯವಿಟ್ಟು ಆ ಜಾಗ ನಾವು ಏನಿದೆ ಪೇ ಮಾಡಿ ತೊಗೋತೀವಿ ಅಂತ ಹೇಳ್ತಾ ಇದ್ದಾರೆ, ಆ ಜಾಗನ ಬಿಟ್ಕೊಡೋಂಥ ಕೆಲಸಕ್ಕೆ ಮುಂದಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇಂಥ ಒಂದು ಕೃತ್ಯ ಯಾರಿಗೂ ಕೂಡ ಆಗಬಾರ್ದು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಈ ಕೆಲಸ ಆಗಬಾರ್ದು ಅಂತ ಹೇಳ್ತಾ